ನಮಸ್ಕಾರ ವೀಕ್ಷಕರೇ, ಇವತ್ತು ಟೈಟಲಲ್ಲಿ ಹೇಳಿರುವಂತೆ ನೀವು ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ಸಿಸ್ಟಮನ್ನು ಫಾಲೋ ಮಾಡ್ತಾ ಹೋದಲ್ಲಿ ಕೆಲವೇ ಒಂದಷ್ಟು 3 ರಿಂದ 5 ಲಕ್ಷನ ಈಗ ನೀವು ಒಂದು ಇನಿಷಿಯಲ್ ಅಂತ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ರು ಕೂಡ 2030 ಅಂದರೆ ಇನ್ 5 to 6 ಇಯರ್ಸ್ ಪೀರಿಯಡಲ್ಲಿ ತುಂಬ ಸಿಸ್ಟಮೆಟಿಕ್ಕಾಗಿ ಹೋದರೆ ಖಂಡಿತವಾಗಿಯೂ 1 ಕೋಟಿಯನ್ನು ಸಂಪಾದನೆ ಮಾಡೋಂಥದ್ದೇನು ದೊಡ್ಡ ವಿಷಯನೇ ಅಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ ಅದಕ್ಕೆ ಏನಪ್ಪ ಅಂತಂದರೆ ಒಂದು ಪ್ರೋಸೆಸ್ ಅಂತ ಏನು ಹೇಳ್ತೀವಿ, ಆ ಪ್ರೋಸೆಸನ್ನು ಫಾಲೋ ಮಾಡಬೇಕು. ಈಗ ನೀವು ಸ್ಟಾಕ್ ಮಾರ್ಕೆಟಿಗೆ ಹೊಸಬ್ರಿದ್ರೆ ಅಥವಾ ನಿಮ್ಮ ಹತ್ರ ಯಾವುದೋ ಒಂದು ಡಿಮೆಟ್ ಅಕೌಂಟ್ ಇದ್ದರೆ ಫಸ್ಟು ಒಂದು ಒಳ್ಳೆಯ ಕಂಪ್ನಿಯ ಡಿಮೆಟ್ ಅಕೌಂಟನ್ನು ಮಾಡ್ಕೊಳ್ಳಿ. ಆಮೇಲೆ ನಿಮಗೇನಾದರೂ ಸಜೆಷನ್ಸು ಮತ್ತು ನಿಮಗೆ ಒಂದು ಕಮ್ಯುನಿಟಿ ಇರಬೇಕಪ್ಪ, ನಾವು ಒಂದು ಕಮ್ಯುನಿಟಿಲಿ ಇರಬೇಕು ಅಂತಂದರೆ ನಮ್ಮದೇ ಆದಂಥ ಒಂದು ಒಳ್ಳೆಯ ಕಮ್ಯುನಿಟಿ ಇದೆ. ಫ್ರೀ ಟೆಲಿಗ್ರಾಮ್ ಚಾನಲ್ ಕೂಡ ಮಾಡಿದ್ದೀವಿ. ಇದರಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಟೆಲಿಗ್ರಾಮ್ ಚಾನಲ್ ಕೂಡ ಜಾಯ್ನ್ ಆಗಿ. ಅಲ್ಲಿ ನನ್ನ ನಂಬರ್ ಕೂಡ ಇರುತ್ತೆ. ನೀವು ಕೂಡ ನಮ್ಮ ಕಮ್ಯುನಿಟಿಯನ್ನು ಜಾಯ್ನ್ ಆಗಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ಒಳ್ಳೆಯ ವೆಲ್ತ್ ಕಡೆ ಹೋಗೋಣ. ಇವತ್ತು ಆ ಥರದ ಒಂದು ಒಳ್ಳೆಯ ಒಂದು 4 ಸ್ಟಾಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ದಟ್ ಮುಂದೆ ಒಳ್ಳೆ ಫ್ಯೂಚರ್ ಇರ್ತಕ್ಕಂಥ, ಆಮೇಲೆ ಯೂಶ್ವಲಾಗಿ ನಾನು ಯಾವುದೋ ಒಂದು ಕಂಪ್ನಿ ಹೆಸರು ಹೇಳಿರ್ತೀನಿ ಅಂದ ತಕ್ಷಣ ಅದನ್ನು ಯಾವತ್ತೂ ನೀವು ಇದು ಮಾಡಿಬಿಡ್ರಿ. ಪೂರ್ತಿ ನಾನು ಆ ಕಂಪ್ನಿಯ ಬಗ್ಗೆ ಏನು ಹೇಳ್ತೀನಿ ಅನ್ನೋದನ್ನು ಕೂಡ ತಿಳ್ಕೊಳ್ಳಿ. ಯಾಕಂದರೆ ಒಂದೊಂದು ಸರಿ ಯಾವುದೋ ಒಂದು ಕಂಪ್ನಿ ಚೆನ್ನಾಗಿಲ್ದಿರೋದು ಕೂಡ ನಾನು ಅದನ್ನು ವ್ಯೂವರ್ಸ್ ಹೇಳಿರ್ತೀನಿ. ಬಟ್ ಬರೀ ಕಂಪ್ನಿ ಹೆಸರು ಕೇಳ್ಕೊಂಡು ಹೋಗಿ ಅದ್ರ ಮೇಲಿನ ಡಿಸಿಷನ್ಸ್ ತೊಗೊಂಡ್ರೆ ಅದು ಒಂಥರ ಮುಂದೆ ಅದಕ್ಕೆ ಆಘಾತ ಆಗ್ತದೆ. ಹಾಗಾಗಿ ಅದಕ್ಕೂ ಕೂಡ ನೀವೇ ಜವಾಬ್ದಾರಿ ಇರ್ತೀರ. ಹಾಗಾಗಿ ನಾನು ಯಾವ್ದಾದ್ರು ಕಂಪ್ನಿ ಬಗ್ಗೆ ಡಿಸ್ಕಸ್ ಮಾಡಿದರೆ ಅದನ್ನೇ ಪೂರ್ತಿಯಾಗಿ ಕೇಳ್ರಿ. ಅಂದರೆ ನಾನು ನೆಗೆಟಿವ್ ಹೇಳ್ತಾ ಇದ್ದೀನ, ಅದ್ರದ್ದು ಪಾಸಿಟಿವ್ ಹೇಳ್ತಾ ಇದ್ದೀನ, ಸ್ವಲ್ಪ ಇದು ಮಾಡಿ. ಬಟ್ ಇವತ್ತು ಹೇಳ್ತಕ್ಕಂಥ 4 ಕಂಪ್ನಿಗಳು ತುಂಬ ಒಳ್ಳೆ ಫಂಡಮೆಂಟಲಿ ಸ್ಟ್ರಾಂಗ್ ಇರ್ತಕ್ಕಂಥ, ಫೈನಾನ್ಸ್ ಸ್ಟ್ರಾಂಗ್ ಇರ್ತಕ್ಕಂಥ, ಹ್ಯೂಜ್ ಪೊಟೆನ್ಷಿಯಲ್ ಇರ್ತಕ್ಕಂಥ, ಒಳ್ಳೆ ಸೆಕ್ಟ್ರಿಗೆ ಬಿಲಾಂಗ್ ಆಗಿರ್ತಕ್ಕಂಥ, ಮುಂದೆನೂ ಕೂಡ ನಿಮಗೆ ಒಂದು ಒಳ್ಳೆಯ ರಿಸಲ್ಟನ್ನು ಕೊಡುವಂಥ ಕಂಪ್ನಿಗಳು. ಬಂದಂಗೆ ನೋಡೋಣ. ಮೊದಲನೇ ಕಂಪ್ನಿ ಇದು ಏನಪ್ಪ ಏನು ಮಾಡ್ತದೆ ಅಂತಂದರೆ, ಇಟ್ ಈಸ್ ಇನ್ ಟು ದ ಆಟೋ ಸೆಕ್ಟರ್ ಟು ಕ್ಯಾರಿ ಆನ್ ದ ಬಿಸ್ನೆಸ್ ಆಸ್ ಮ್ಯಾನುಫ್ಯಾಕ್ಚರರ್ಸ್, ಬೈಯರ್ಸ್, ಸೆಲ್ಲರ್ಸ್, ಅಸೆಂಬ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಪ್ರೊಸೆಸರ್ಸ್, founders, forgers, converters, fabricators, assemblers, importers, exporters, agents, buyers and sellers of all types of metal, alloys, castings, automobile parts, machine tools, tractor parts, all type of machinery, plant equipment, components, spares, tools, engineering goods and accessories including jigs and fixtures, bolts and nuts, screw of any size and design for most vehicles or components thereof, chassis, motors, buses, lorries, ಆಮೇಲೆ ಓಮ್ನಿ ಬಸ್ಸು, ಇಂಜಿನ್ಸು, ಲೊಕೊಮೋಟಿವ್ಸು, ಸ್ಕೂಟರ್ಸು, ಟ್ರ್ಯಾಕ್ಟರ್ಸು, ದೊಡ್ಡ ಏನೋ ಹೆವಿ ಇಂಜಿನ್ ವೆಹಿಕಲ್ಸು. ಇದು ಒಂಥರ ಏನು ಆಟೋ ಸೆಕ್ಟ್ರಲ್ಲೇ ನಿಮ್ಗೆ ಗೊತ್ತಾಯ್ತಲ್ಲ ಏನೇನು ಸ್ಪೇರ್ ಪಾರ್ಟ್ಸನ್ನು ಇವರು ಇದು ಏನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಮತ್ತು ಇವ್ರದ್ದೇ ಆದಂಥ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಇದೆ. ಫಸ್ಟ್ ಇವ್ರ ಕ್ಲೈಂಟ್ಸ್ ನೋಡೋಣ ನೋಡಿ. ಇವ್ರ ಕ್ಲೈಂಟ್ಸ್ ನೋಡ್ತಾ ಹೋಯ್ತು ಅಂತಂದರೆ SML ಐಸೂಜು, ಐಚರು, ಆಮೇಲೆ ಮಹೀಂದ್ರಾ, ಟ್ಯಾಫೆ, ಎಸ್ಕಾಟ್ಸು, ಮಹೀಂದ್ರಾ ಸ್ವರಾಜು, ಅಶೋಕ್ ಲೈಲ್ಯಾಂಡು, ಒಳ್ಳೆಯ ಕ್ಲೈಂಟ್ ಲಿಸ್ಟನ್ನೇ ನೋಡ್ತಾ ಇದ್ದೀರಾ ಈ ಕಂಪ್ನಿದು. ಬ್ರೇಕ್ಸ್ ಇಂಡಿಯಾ ಲಿಮಿಟೆಡ್ಡು, ದೊಡ್ಡ ಕಂಪ್ನಿಗಳಿಗೆ ಇವರು ಸಣ್ಣ ಸ್ಪೇರ್ ಪಾರ್ಟ್ಸನ್ನು ಮಾಡಿ ಕೊಡ್ತಾ ಇದ್ದಾರೆ. ನಿಮಗೆ ಗೊತ್ತಾಯಿತು ಈಗ ಸೊನಾಲಿಕಾ ಟ್ರ್ಯಾಕ್ಟರ್ಸು, ಸೊನಾಲಿಕಾ ಇಂಟರ್ನ್ಯಾಷನಲ್ಲು. ಅಂದರೆ ಅಂತ ಸೆಕ್ಟರ್ ಇದು ಯಾವ ಸೆಕ್ಟ್ರು ಮತ್ತು ಇದರ ಏನೋ ನೇಚರ್ ಆಫ್ ಬಿಸ್ನೆಸ್ ಗೊತ್ತಾಯಿತು. ಇದು ಒಂಥರ ನೆವರ್ ಎಂಡಿಂಗ್ ಬಿಸ್ನೆಸ್, ಅಂದರೆ ನೆವರ್ ಎಂಡಿಂಗ್ ಡಿಮ್ಯಾಂಡಿಂಗ್ ಬಿಸ್ನೆಸ್. ಅಂದರೆ ಇದರ ಡಿಮ್ಯಾಂಡು ಯಾವೂ ಕಡಿಮೆ ಆಗೋಲ್ಲ. ಇನ್ಕ್ಲೂಡಿಂಗ್ ನೀವು ನೋಡಿರಿ ಕರೋನಾ ಟೈಮಲ್ಲಿ ಕೂಡ ಟ್ರಾನ್ಸ್ಪೋರ್ಟ್ ಅಂತೂ ಬೇಕಿತ್ತು. ಹಾಗಾಗಿ ಟ್ರಾನ್ಸ್ಪೋರ್ಟ್ ಇಲ್ಲೇ ಇಲ್ಲ. ಆಮೇಲೆ ಫಾರ್ ಎಕ್ಸಾಂಪಲ್ ದೇರ್ ಮೇ ಬಿ ಚೇಂಜಸ್, ಅಂದರೆ ಇಂಜಿನ್ಗಳು ಚೇಂಜ್ ಆಗ್ಬೋದು, ಅದರ ಟೆಕ್ನಾಲಜಿ ಚೇಂಜ್ ಆಗ್ಬೋದು, ಬಟ್ ಸ್ಪೇರ್ ಪಾರ್ಟ್ಸ್ ಬೇಕೇ. ಇವರು ಅಪ್ಗ್ರೇಡ್ ಆಗ್ತಾ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಇದು ಒಂದು ನಿರಂತರವಾಗಿ ಸಣ್ಣಕ್ಕೆ ನಡೀತಾ ಇರ್ತಕ್ಕಂಥ ಬಿಸ್ನೆಸ್ಸು. ಹಾಗಾಗಿ ಇದು ಒಂದು ಸೆಕ್ಟ್ರಲ್ಲಿ ಏನಿಸಿದೆ, ಇದು ತುಂಬ ಒಳ್ಳೆ ಸೆಕ್ಟ್ರಲ್ಲಿದೆ ಈ ಕಂಪ್ನಿ. ಇದರ ಸ್ವಲ್ಪ ಫೈನಾನ್ಷಿಯಲ್ ಟ್ರ್ಯಾಕ್ ರೆಕಾರ್ಡ್ ಇಲ್ಲ. ಫೈನಾನ್ಷಿಯಲ್ ನೋಡಿದ್ರೆ 2017ರಲ್ಲಿ 150 crores ಸೇಲ್ಸ್ ಇತ್ತು. 18ರಲ್ಲಿ 160, 200, 160, ಸ್ವಲ್ಪ ವೇರಿಯೇಷನ್ ಫ್ಲಕ್ಚುಯೇಷನ್ಸ್ ಇದೆ, 300, 425. ನೋಡ್ತಾ ಹೋಯ್ತು ಅಂತಂದರೆ ನೀವು ಗ್ರೋತನ್ನೇ ನೋಡ್ತೀರಾ ಸೇಲ್ಸಲ್ಲಿ. ಲೈಕ್ 400 ಆಯಿತು, ಈ ಸರಿ ಒಂದು 350, 400 ಆಗ್ಬೋದು, ಅಥವಾ 500 ಆಗ್ಬೋದು. ನೆಕ್ಸ್ಟ್ ಆ ಥರ ನೋಡಿರಿ, ಈ ಥರ ಡೆವಲಪ್ಮೆಂಟು ಆಗ್ತಾನೆ ಇದೆ, ಗ್ರೋತ್ ಆಗ್ತಾ ಇದೆ ಸೇಲ್ಸು. ನೆಕ್ಸ್ಟ್ ಇದ್ರದ್ದು ಏನು OPM ಕೂಡ ತುಂಬ ಚೆನ್ನಾಗಿದೆ, ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ. ನೆಟ್ ಪ್ರಾಫಿಟನ್ನು ನೋಡ್ತಾ ಹೋಯ್ತು ಅಂದರೆ 4 crore ಹತ್ತಿರ 16 crore ತನಕ ಬಂದಿದೆ. ಒನ್ ಟೈಮ್ 14 crores ಇತ್ತು. ಸ್ವಲ್ಪ ಪ್ರಾಫಿಟಲ್ಲಿ ವೇರಿಯೇಷನ್ಸ್ ಇದೆ, ಬಟ್ ಇಂಪ್ರೂವ್ಮೆಂಟ್ ಇದೆ. ಡಿವಿಡೆಂಡ್ 2 years ಡಿವಿಡೆಂಡ್ ಕೂಡ ಕೊಟ್ಟಿದ್ದಾರೆ. ಯಾವಾಗ 2018-19ನಲ್ಲಿ. ಒಂದು ಒಳ್ಳೆಯ ಏನು ಫೈನಾನ್ಷಿಯಲ್ಸನ್ನು ನೋಡ್ಬೋದು ಕೂಡ ನಾವು. OPM ಕೂಡ ಚೆನ್ನಾಗಿದೆ. ಆಮೇಲೆ ಪ್ರತಿ ವರ್ಷ ಪ್ರಾಫಿಟಲ್ಲಿದೆ. ಇದು ಈಗ ಒಂದೇನು ಇದರ ನೇಮ್ ಬಂದ್ಬಿಟ್ಟು, ಕಂಪ್ನಿಯ ನೇಮ್ ಬಂದ್ಬಿಟ್ಟು ಪ್ರೀತಿಕಾ ಆಟೋ ಇಂಡಸ್ಟ್ರೀಸ್ ಅಂತೇಳಿ. ಪ್ರೀತಿಕಾ ಆಟೋ ಇದೀಗ ಇನ್ನು ಬೇಸಿಕಲ್ಲಿದೆ. ಅಂದರೆ
ಈಗ ಅರೌಂಡ್ 40 ರೂಪೀಸಲ್ಲಿ ಟ್ರೇಡ್ ಮಾಡ್ತಾ ಇದೆ. ಸೊ ಈಗ ಇದ್ರದ್ದೊಂಥರ ಏನು ಈಗ ಡೆವಲಪ್ಮೆಂಟ್ ಸ್ಟೇಜಲ್ಲಿದೆ ಕಂಪ್ನಿ ಇದು. ಸೊ ಈ ಥರ ಗ್ರೋತ್ ಸ್ಟೇಜಲ್ಲಿ ಇರ್ತಕ್ಕಂಥ ಕಂಪ್ನಿಗಳು ಮುಂದಿನ ದಿನಗಳಲ್ಲಿ ತುಂಬ ಚೆನ್ನಾಗಿ ಎಸ್ಟಾಬ್ಲಿಷ್ ಆದಾಗ ನಿಮಗೆ ಎಲ್ಲ ರೀತಿಯ ಅಂದರೆ ಲೈಕ್ ನಿಮ್ಮ ಶೇರ್ಗೆ ರಿಟರ್ನ್ಸ್ ಕೂಡ ಚೆನ್ನಾಗಿರುತ್ತೆ, ಜೊತೆಗೆ ಡಿವಿಡೆಂಡ್ ಪ್ಯಾಟ್ರನ್ ಇಂಪ್ರೂವ್ ಕೂಡ ಆಗ್ತಾ ಹೋಗುತ್ತೆ. ಆಮೇಲೆ ಒಂದಷ್ಟು ಲೈಕ್ ಎಕ್ಸಾಂಪಲ್ ಈಗ 40 ರೂಪೀಸ್ ಇದೆ, ಅದು 300-400 ರೂಪೀಸ್ಗೆ ಹೋದರೆ ದೇರ್ ಮೇ ಬಿ ಚಾನ್ಸಸ್ ಆಫ್ ಸ್ಪ್ಲಿಟ್ಟು. ಆಮೇಲೆ ಮತ್ತೆ ಏನು ಆಮೇಲೆ ಬೋನಸ್ಗಳು, ಈ ಥರದ ಗ್ರೋತ್ ಇರೋ ಕಂಪ್ನಿಗಳಲ್ಲಿ ಬೋನಸ್ಸು ಸ್ಪ್ಲಿಟ್ಟು ಇಲ್ಲ, ಫೇಸ್ ವ್ಯಾಲ್ಯೂ 2 ಇರೋದ್ರಿಂದ ನೀವು ಎಕ್ಸ್ಪೆಕ್ಟ್ ಸ್ಪ್ಲಿಟ್ಸ್ ಜಾಸ್ತಿ ಸಿಗಲಿಕ್ಕಿಲ್ಲ. ಸೊ ನಿಮಗೇನಪ್ಪ ಅಂತಂದರೆ ಬೋನಸ್ಗಳು ತುಂಬ ಸಿಗ್ತಾ ಹೋಗುತ್ತೆ ಮುಂದಿನ ದಿನಗಳಲ್ಲಿ. ಅಂದರೆ ನಿಮ್ಮದು ಇದರಲ್ಲಿ ಏನಾದರೂ ಒಂದಷ್ಟು ಲಾಂಗ್ ಟರ್ಮ್ ಪ್ಲಾನ್ ಇದ್ದರೆ ಲೈಕ್ ಏನು 3 to 5 ಇಯರ್ಸು, ಸೊ ಒಂದಷ್ಟು ಒಳ್ಳೆಯ ಏನು ರಿಟರ್ನ್ಸನ್ನು ತೊಗೊಂಡು ಒಂದಷ್ಟು ಏನು ಬೋನಸ್ ಸಿಕ್ಕರೆ ಅದರಿಂದ ಒಂದಕ್ಕೊಂದು ಶೇರ್ಸ್ ಆಗಿ, ಅಂದರೆ ಎಕ್ಸಾಂಪಲ್ ಈಗ 1000 ಇದ್ದರೆ ಒಂದು ಬೋನಸ್ ಕೊಟ್ಟರೆ 2000 ಆಗ್ತವೆ. ಈ ಥರ ಕಂಪ್ನಿಗಳಲ್ಲಿ ಗ್ರೋತ್ ಇರೋ ಕಂಪ್ನಿಗಳಲ್ಲಿ ಅಂಥದ್ದು ಜಾಸ್ತಿಯನ್ನು ನಾವು ನೋಡ್ತಾ ಇದ್ದೀವಿ, ಮುಂದೆನೂ ನೋಡ್ತೀವಿ ಕೂಡ. ಹಾಗಾಗಿ ನಿಮ್ಮದು ಲಾಂಗ್ ಟರ್ಮ್ ಗೋಲ್ ಇದ್ದರೆ ಮಾತ್ರ, ಅಥವಾ ನಿಮಗೆ ಯಾವಾಗಾದರೂ ಸ್ವಲ್ಪ ಬೈ ಆ್ಯಂಡ್ ಡಿಪ್ ಮಾಡೋ ಆ ಥರ ಇದ್ದರೆ ಮಾತ್ರ ಇಂಥ ಕಂಪ್ನಿಗಳಲ್ಲಿ ನೀವು ಇನ್ವೆಸ್ಟ್ಮೆಂಟ್ ಮಾಡಬಹುದು ಲಾಂಗ್ ಟರ್ಮಿಗೆ. ಸೊ ಇಂಥ ಒಂದು ಕಂಪ್ನಿ ಪ್ರೀತಿ ಕಾರ್ಟ್ ಇಂಡಸ್ಟ್ರೀಸನ್ನು ಇದನ್ನು ನೀವು ರಾಡರಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಸ್ಟಡಿ ಮಾಡಿ. ನೆಕ್ಸ್ಟ್ ಕಂಪ್ನಿ ನೋಡಿ, ಸರ್ವೋಟೆಕ್ ಪವರ್ ಸಿಸ್ಟಮ್ಸ್ ಅಂತ. ಸೊ 90 ಈಗ ಟ್ರೇಡ್ ಮಾಡ್ತಾ ಇದೆ. ಇನ್ಕಾರ್ಪೊರೇಟೆಡ್ ಇನ್ 2004. ಸರ್ವೋಟೆಕ್ ಪವರ್ ಸಿಸ್ಟಮ್ಸ್ ಲಿಮಿಟೆಡ್ ಮ್ಯಾನುಫ್ಯಾಕ್ಚರರ್ಸ್ LED ಲೈಟ್ಸ್ ಆ್ಯಂಡ್ ಸೋಲಾರ್ ಪವರ್ ಪ್ರಾಡಕ್ಟ್ಸ್. ಸೊ ಇನ್ನು ನಿಮಗೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದೇ ಬೇಕಾಗಿಲ್ಲ, ಈ ಕಂಪ್ನಿಯ ನೇಚರು ಮತ್ತು ಇದೇನು ಮಾಡುತ್ತೆ ಅನ್ನೋದು ಗೊತ್ತಾಯಿತು. ಸೊ ಮಾರ್ಕೆಟ್ ಕ್ಯಾಪ್ 2100 crores ಇದೆ. ಸೊ ROC 17.7 ಇದೆ, ROE 16.8% ಇದೆ. ಒಳ್ಳೆಯ ROE ಮತ್ತು ROC ಇದೆ. PE ನೋಡಿದ್ರೆ ಸ್ವಲ್ಪ PE ಹೈ ಇದೆ, ಬಟ್ ಯು ಹ್ಯಾವ್ ಟು ಕನ್ಸಿಡರ್ ದ ಸೆಕ್ಟರಿಗೆ ಕಂಪೇರ್ ಮಾಡಿದಾಗ ನೋಡಬೇಕು. ಸೊ ಹೈ ಇದರಲ್ಲೇ ಆಲ್ಮೋಸ್ಟ್ ಹತ್ತಿರ ಹೈಯಲ್ಲೇ ಇದು ಮಾಡ್ತಾ ಇದೆ, ಈಗ ಟ್ರೇಡ್ ಮಾಡ್ತಾ ಇದೆ. ಡಿವಿಡೆಂಡ್ ಯೀಲ್ಡ್ ಕೂಡ 0.04%. ಫೇಸ್ ವ್ಯಾಲ್ಯೂ 1 ಇದೆ, ಬುಕ್ ವ್ಯಾಲ್ಯೂ 4.15 ಇದೆ. ಬುಕ್ ವ್ಯಾಲ್ಯೂಗಿಂತ ತುಂಬ ಜಾಸ್ತಿ ಇದೆ, ಬಟ್ ದೇರ್ ಆರ್ ಲಾಟ್ ಆಫ್ ಪ್ಯಾರಾಮೀಟರ್ಸ್ ಟು ಕ್ಯಾಲ್ಕುಲೇಟ್ ಆಲ್ ದೋಸ್ PE ಆ್ಯಂಡ್ ಬುಕ್ ವ್ಯಾಲ್ಯೂ. ನೀವು ಸುಮ್ಮನೆ ಯೂಶ್ವಲಾಗಿ ತುಂಬ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಲ್ಲ ಅದನ್ನು. ಇಟ್ ನೀಡ್ಸ್ ಲಾಟ್ ಆಫ್ ಏನಂತೀವಲ್ಲ ರಿಸರ್ಚ್ ಮಾಡಬೇಕು, ಸ್ಟಡಿ ಮಾಡಬೇಕು ನೀವು PEಯನ್ನು ಮತ್ತು ಬುಕ್ ವ್ಯಾಲ್ಯೂವನ್ನು ತುಂಬ ಚೆನ್ನಾಗಿ ತಿಳ್ಕೊಬೇಕಂತಂದರೆ. ಬಟ್ ನೀವು ಒಂದು ಮೇಲ್ನೋಟಕ್ಕೆ ನಿಮಗೆ ಮೇನ್ ಇಂಪಾರ್ಟೆಂಟ್ ನೆಕ್ಸ್ಟು ಇರೋದು ಪ್ರಾಫಿಟ್ ಆ್ಯಂಡ್ ಲಾಸು ಹೆಂಗಿದೆ, ಸೇಲ್ಸ್ ಹೆಂಗಿದೆ. ಸೊ 2012 21 ಕೋಟಿ ಇತ್ತು. ಸೊ 26 ಇದೇ ಥರ 2015 32, 114, 88. ಕೆಲವ್ರು ಏನು ಮಾಡಿಬಿಡ್ತಾರೆ, ಭಾಳ ಜನ ಅಬ್ಸರ್ವ್ ಮಾಡಿದ್ದೀನಿ, 2018 114 ಇತ್ತು, ನೆಕ್ಸ್ಟ್ ಇಯರ್ 88. ಇಲ್ಲಿ ಪ್ರಾಫಿಟ್ ಸೇಲ್ಸು ಡೌನ್ ಆಗ್ಬಿಡ್ತಪ್ಪ, ನೆಕ್ಸ್ಟ್ ಮುಂದೆ ಇದು ಹೆಂಗಾಗುತ್ತೆ ಏನೋ ಅಂತೇಳಿ ಇಲ್ಲಿ ಒಳ್ಳೆ ಪ್ರೈಸಲ್ಲಿ ಇರ್ತಾರೆ ಅವರು. ಎಕ್ಸಾಂಪಲ್ 5 ರೂಪಾಯಿದೋ 10 ರೂಪಾಯಿನಲ್ಲೂ ತೊಗೊಂಡಿರ್ತಾರೆ ಅಂದ್ಕೊಳ್ಳಿ. ಹಿಂಗಾಯಿತು ಅಂದ ತಕ್ಷಣ ನೆಕ್ಸ್ಟ್ ಇಯರ್ ಅದನ್ನು ಸೇಲ್ ಮಾಡಿಬಿಡ್ತಾರೆ. ಆಮೇಲೆ 86 ಬರುತ್ತೆ, ಸ್ವಲ್ಪ ಹಂಗೆ 1-2 ಇಯರ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಿ ನೋಡಿರಿ ಅಲ್ಲಿಂದ ನೋಡ್ತಾ ಹೋದರೆ ಇವತ್ತು 100 ರೂಪಾಯಿ ಹೋಗಿದೆ. 2022 ಮತ್ತೆ ಪಿಕಪ್ ಆಯಿತು. 2023 ನೋಡಿರಿ 250 ಕೋಟಿ ಸೇಲ್ಸ್ ಮಾಡಿದೆ. ಸೊ ಈ ಥರ ನೀವು ನೋಡಿದ್ರೆ 2012 20 ಕೋಟಿಯಿಂದ ಇವತ್ತು 250 ಕೋಟಿ, ಅಂದರೆ 10 to 12 ಟೈಮ್ಸ್ ಗ್ರೋತು ಆಗಿದೆ ಅವ್ರದ್ದು. ಅಂದರೆ 12x ಗ್ರೋತ್ ನೋಡ್ಬೋದು ನೀವು ಈ ಕಂಪ್ನಿನಲ್ಲಿ. ಇದೇ ಥರ ಯಾವುದೇ ನೀವು ಒಂದು ಕಂಪ್ನಿನಲ್ಲಿ ಜಸ್ಟ್ ಒಂದು ಕ್ವಾರ್ಟರ್ ರಿಸಲ್ಟ್ಸು ಅಥವಾ ನೀವು ತುಂಬ ಚೆನ್ನಾಗಿ ರಿಸಲ್ಟ್ಸ್ ಅನಲೈಸ್ ಮಾಡಿದ್ರೆ ಜಸ್ಟ್ ಏನಪ್ಪ ಸಿಂಪಲ್, ಈ ವರ್ಷ ನಿಮ್ಮ ಕಂಪ್ನಿ ಸೇಲ್ಸ್ ಹೆಂಗೆ ಮಾಡಿದೆ, ಓಕೆನಾ, ಲಾಸ್ಟ್ ಇಯರ್ಗಿಂತ ತುಂಬ ಕಡಿಮೆ ಆಗಿದೆಯಾ ಅಥವಾ ಸ್ವಲ್ಪ ಕಡಿಮೆ ಆಗಿದೆಯಾ, ಅಥವಾ ಪ್ರಾಫಿಟ್ ಎಷ್ಟಾಗಿದೆ. ಸೊ ಆ ಥರ ನೀವು ತುಂಬ ಅನಲೈಸ್ ಮಾಡಿದ್ರೆ ಮಾತ್ರ ನೀವು, ಯಾಕಂದರೆ ತುಂಬ ಜನ ಈ ಥರ ನಾನು 30ಕ್ಕೆ ತಗೊಂಡಿದ್ದೆ 40ಕ್ಕೆ ಮಾರಿಬಿಟ್ಟೆ, ಇವತ್ತದು 500 ರೂಪಾಯಿಗೆ ಹೋಗ್ಬಿಟ್ಟಿದೆ ಅಂತಿರ್ತಾರೆ. ಹಾಗಾಗಿ ನಾನು ಅದಕ್ಕೆ ಏನು ಹೇಳ್ತಿರ್ತೀನಿ ಯಾವಾಗಲೂ ಅಂದರೆ, ಬಿ ವಿತ್ ದ ಎಕ್ಸ್ಪರ್ಟ್ಸ್, ಫಾಲೋ ದ ಸಕ್ಸೆಸರ್ಸ್. ತುಂಬ ಈಸಿ ಸರ್ ಸ್ಟಾಕ್ ಮಾರ್ಕೆಟಲ್ಲಿ. ಬಿ ವಿತ್ ದ ಎಕ್ಸ್ಪರ್ಟ್ಸ್, ಫಾಲೋ ದ ಸಕ್ಸೆಸರ್ಸ್. ಯಾರು ತುಂಬ ಸಕ್ಸಸ್ ಆಗಿದ್ದಾರೆ, ತುಂಬ ಎಕ್ಸ್ಪರ್ಟ್ ಇದ್ದಾರೆ, ಅವ್ರ ಜೊತೆ ಇರ್ರಿ, ಸಕ್ಸೆಸರ್ನ ಫಾಲೋ ಮಾಡಿರಿ, ನೀವು ಕೂಡ ಸಕ್ಸಸ್ ಆಗ್ತೀರಾ. ಓಕೆ, ಸೊ ಇದರ ನೆಟ್ ಪ್ರಾಫಿಟ್ ನೋಡ್ತಾ ಹೋಯ್ತು ಅಂತಂದರೆ 1 ಕೋಟಿ ಇದ್ದಂಥದ್ದು ಈಗ 14 ಕೋಟಿ ತನಕ ಬಂದಿದೆ. ಸೊ ಡಿವಿಡೆಂಡ್ ಕೂಡ ಇದು ಡಿವಿಡೆಂಡ್ ಪೇಔಟ್ ಕೂಡ ಮಾಡಿದ್ದಾರೆ ಲಾಸ್ಟ್ ಇಯರು. ಈಗ ನಿಮಗೆ ಗೊತ್ತಿದೆ ಈ ಸೆಕ್ಟರು ಇದು ಎಲ್ಲ ನೋಡಿದ್ರೆ ಮುಂದೆ ಕೂಡ ಒಂದು ಒಳ್ಳೆಯ ಬೂಮಿಂಗ್ ಸೆಕ್ಟ್ರಲ್ಲಿ ಒಂದೊಳ್ಳೆ ರಿಟರ್ನ್ಸ್ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಥರದ ಕಂಪ್ನಿಗಳಲ್ಲಿ. ಸೊ ಯಾವುದಕ್ಕೂ ಈ ಥರದ ಸ್ಟಾಕ್ಗಳಲ್ಲಿ ರ್ಯಾಡರಲ್ಲಿ ಇಟ್ಕೊಳ್ಳಿ, ನೀವು ಇದ್ರ ಬಗ್ಗೆ ಸ್ಟಡಿ ಮಾಡಿ, ರಿಸರ್ಚ್ ಮಾಡಿ, ಯುವರ್ ಕನ್ವಿಕ್ಷನ್, ಯುವರ್ ಡಿಸಿಷನ್. ಓಕೆ, ಲೆಟ್ಸ್ ಮಾಡೋಣ ನೆಕ್ಸ್ಟ್. ಇನ್ನು ವೀಡಿಯೋ ತುಂಬ ಲೆಂತಿ ಆಗ್ತಿದೆ. ಸೊ ಲೆಂತಿ ಆದಷ್ಟು ಬೋರ್ ಜಾಸ್ತಿ ಆಗಿಬಿಡುತ್ತೆ, ಫಿಲಿಮು ಇಂಟ್ರೆಸ್ಟ್ ಇರಲ್ಲ. ಸೊ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿರಬೇಕು ಇವತ್ತು ಎಲ್ಲ ಜನರಿಗೆ, ಇನ್ಕ್ಲೂಡಿಂಗ್ ಮೀ ಆಲ್ಸೋ. ನಾನು ತುಂಬ ಜಾಸ್ತಿ ಆಗಿದ್ರೆ ಅದನ್ನಾಗಲೇ ಸ್ಕಿಪ್ ಮಾಡಿಬಿಟ್ಟಿರ್ತೀನಿ. ಹಾಗಾಗಿ ಜಸ್ಟ್ ಈಗ ಇನ್ನೊಂದು ಕಂಪ್ನಿ ನೆಕ್ಸ್ಟ್ ಸಿಗಾಚಿ ಇಂಡಸ್ಟ್ರೀಸು. ಸಿಗಾಚಿ ಇಂಡಸ್ಟ್ರೀಸ್ ಈಗ ಅರೌಂಡ್ 80 ಟ್ರೇಡ್ ಮಾಡ್ತಾಯಿದೆ. ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಮೈಕ್ರೋ ಕ್ರಿಸ್ಟಲೈನ್ ಸೆಲ್ಯುಲೋಸ್ ವರ್ಲ್ಡ್ ವೈಡ್ ಅಂಡ್ ಹ್ಯಾಸ್ 3 multi-locational facilities in Telangana and Gujarat.
ಸೊ ಇದನ್ನು ತುಂಬ ಏನು ಡೀಟೇಲಾಗಿ ಎಲ್ಲ ನೋಡೋಕ್ಕೆ ಟೈಮ್ ಆಗುತ್ತೆ. ಸೊ ಜಸ್ಟ್ ಈಗ ನೇಮ್ ಅಷ್ಟು ಹೇಳಿದ್ದೀನಿ. ನೀವು ನಿಮ್ಮ ಹತ್ರ ಯಾವುದಾದ್ರೂ ಇದರಲ್ಲಿ ಇವತ್ತು 4 ಡಿಸ್ಕಸ್ ಮಾಡಿದ್ರಲ್ಲಿ ಇದ್ರ ಬಗ್ಗೆ ಯಾವ್ದಾದ್ರು ನಿಮಗೆ ಇಂಟ್ರೆಸ್ಟ್ ಅನಿಸಿದರೆ, ಯಾಕಂದರೆ ಈಗ ಸಿಗಾಚಿನ ನೀವು ಜಸ್ಟ್ ಓವರ್ ಹೇಳ್ತಿದ್ದೀನಿ. ನೆಕ್ಸ್ಟ್ ಒಂದು ಡೀಟೇಲ್ ವಿಡಿಯೋ ಬೇಕಂದರೆ ಕಮೆಂಟ್ ಹಾಕಿ. ಸೊ ನೆಕ್ಸ್ಟ್ ಒಂದು ಇದ್ರದ್ದು ಪೂರ್ತಿಯ ಫಂಡಮೆಂಟಲ್ಸು, ಫೈನಾನ್ಷಿಯಲ್ಸ್ ಎಲ್ಲವನ್ನು ಅನಲೈಸ್ ಮಾಡೋಣ. ಸೊ ನೆಕ್ಸ್ಟ್ ಸ್ಟಾಕ್ ಹೋಗೋಣ. ಮತ್ತು ನಿಮಗೆ ಯಾವುದಾದ್ರೂ ಬೇರೆಯ ಒಂದು ಕಂಪ್ನಿಯ ಬಗ್ಗೆ ಒಂದಷ್ಟು ಏನೋ ಡೀಟೇಲ್ ಅನಾಲಿಸಿಸ್ ವಿಡಿಯೋ ಬೇಕಂದ್ರೆ ಕೂಡ ಕಮೆಂಟ್ ಹಾಕಿ. ಅದ್ರ ಬಗ್ಗೆನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭಾಳ ಜಾಸ್ತಿ ಕಮೆಂಟ್ಸ್ ಬಂದರೆ ಐ ವಿಲ್ ಕವರ್. ಫೋರ್ತ್ ಆ್ಯಂಡ್ ದ ಲಾಸ್ಟ್ ಕಂಪ್ನಿ ಆಫ್ ದಿಸ್ ವಿಡಿಯೋ ಇಸ್ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್. ಈಗ ಅರೌಂಡ್ 280 290 ಟ್ರೇಡ್ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಜೀನಸ್ ಪವರ್ ಇನ್ಫ್ರಾಸ್ಟ್ರಕ್ಚರ್ಸ್ ಲಿಮಿಟೆಡ್ ಇನ್ಕಾರ್ಪೊರೇಟೆಡ್ ಇನ್ 1992 is a part of the Kailash Group. It is engaged in manufacturing and providing metering solutions and undertaking engineering, construction and contracts on turnkey basis. ಸೊ ಜಸ್ಟ್ ಓವರ್ ಇವಾಗಿ ನೋಡಿದ್ವಿ. ಇದನ್ನು ನೀವು ಬೇಕಿದ್ರೆ ರೆಡಲ್ಲಿ ಇಟ್ಕೊಳ್ಳಿ, ಇದ್ರ ಬಗ್ಗೆ ಡೀಟೇಲ್ ಸ್ಟಡಿ ಮಾಡಿ. ಸೊ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಇದರ ಪೂರ್ತಿ ಅನಾಲಿಸಿಸ್ ಮಾಡೋಣ. ಇದು ಆರ್ಡರ್ ಬುಕ್ಸ್ ನೋಡೋಣ ಮತ್ತು ಫೈನಾನ್ಷಿಯಲ್ಸ್ ನೋಡೋಣ, ಟ್ರ್ಯಾಕ್ ರೆಕಾರ್ಡು ಎಲ್ಲವನ್ನು ಒಂದು ವಿಡಿಯೋದಲ್ಲಿ ಇದು ಮಾಡೋಣ. ಸೊ ನಿಮಗೇನಾದರೂ ಇದ್ರ ಬಗ್ಗೆ ಸಜೆಷನ್ಸು ಅಥವಾ ನಿಮಗೇನಾದರೂ ಡೀಟೇಲ್ಸು ಬೇಕಿದ್ರು ಕೂಡ ಟೆಲಿಗ್ರಾಮ್ ಜಾಯ್ನ್ ಆಗಿ. ಅಲ್ಲಿ ನನ್ನ ನಂಬರ್ ಕೂಡ ಇರುತ್ತೆ. ನಂಬರನ್ನು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ. ನಿಮಗೆ ಒಂದು ಒಳ್ಳೆ SIPಯನ್ನು ಮಾಡಬೇಕು, ಒಂದು ಒಳ್ಳೆ ಇದು ಬೇಕು ಅಂತಂದ್ರೆ ಕೂಡ ನಮ್ಮದೇ ಆದಂಥ ಒಂದು SIP ಅಕೌಂಟ್ಸನ್ನು ಈಗ ಆಲ್ರೆಡಿ ತುಂಬ ಜನ ನಮ್ಮ ಕ್ಲೈಂಟ್ಸ್ SIP ಅಕೌಂಟನ್ನು ಮಾಡ್ಕೊಂಡು SIP ಮಾಡ್ತಾ ಇದ್ದಾರೆ. ಸರ್ ದೇ ಗೋಯಿಂಗ್ ಟುವರ್ಡ್ಸ್ ಗುಡ್ ವೆಲ್ತ್ ಕ್ರಿಯೇಷನ್. ಸೊ ಯು ಕ್ಯಾನ್ ಆಲ್ಸೋ ಬಿ ಪಾರ್ಟ್ ಆಫ್ ಇಟ್. ಸೊ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸೋಣ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.